ಸರ್, ಇವತ್ತು ನಿಮ್ಮ ಪಂಚಾಯತಿ ವ್ಯಾಪ್ತಿಯ ತರುಣ್ ಶೈಲಿ ಅತ್ಯದ್ಭುತವಾದ ಕಾರ್ಯಕ್ರಮ ಹಕ್ಕುಪತ್ರ ವಿತರಣೆ ಭಾಳ ಕಾಲದಿಂದ ತುಂಬ ಬಡವರಿಗೆ ಹೆಲ್ಪ್ ಆಗಿದೆ. ಏನಿದೆ ಇವತ್ತು ನಮ್ಮ ಶಾಸಕರು ಮತ್ತು ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಮ್ಸಂದ್ರ ಮತ್ತು ತರುಣ್ಸೆ ಗ್ರಾಮಗಳಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಉದ್ಘಾಟನೆ ಮಾಡಿದ್ರು. ಕಾರಣ ಇವಾಗ ಸುಡು ಬೇಸಿಗೆ ಗೊತ್ತಿರಬೇಕು ನಿಮಗೆ, ಮುಂಚೆಯಿಂದ ಇತ್ತು ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು. ಆದರೆ ಜನಸಂಖ್ಯೆ ತುಂಬ ಜಾಸ್ತಿ ಇದೆ. ಆದ ಕಾರಣ ಇವತ್ತು 2 ಗ್ರಾಮದಲ್ಲೂ ಅಧಿಕವಾಗಿ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ತೆರೆದ್ರು. ಹಾಗೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ. ಎಷ್ಟೋ ವರ್ಷಗಳಿಂದ ತರುಣ್ಸೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅಂದರೆ ಒಂದು 20-30-40 ವರ್ಷದಿಂದ ಅದು ತೀರಾ ಕಡುಬಡವರು ಸಹ ಇಲ್ಲಿ ಮನೆ ಕಟ್ಕೊಂಡಿದ್ರು. ಅವ್ರಿಗೆ ಆ ಮನೆಗೆ ಯಾವುದೇ ಆದಂಥ ಒಂದು ದಾಖಲೆ ಇರಲಿಲ್ಲ. ಈ ಹಿಂದೆ ಒಂದು 50 ಮನೆಗೆ ನಮ್ಮ ನವೀನ್ ಮತ್ತು ಅಮರ್ ಮತ್ತು ತರುಣ್ಸೆ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಇದೇ ವೇದಿಕೆ ಅಲ್ಲಿ ಒಂದು 50 ಹಕ್ಕುಪತ್ರ ಕೊಟ್ಟಿದ್ದರು. ಹಾಗೆ ಆವತ್ತಿನ ದಿನ ಸ್ವಲ್ಪ ಕ್ರಿಟಿಕಲ್ ಆಗಿದ್ವು. ಬೇರೆ ಇವತ್ತು ಏನು ಹಕ್ಕುಪತ್ರಗಳು ಕೊಟ್ಟರೆ ನಾವು ಆ ಜಾಗಗಳು ಸ್ವಲ್ಪ ಕ್ರಿಟಿಕಲ್ ಆಗಿದ್ವು. ಅಂಥವನ್ನು ಸಹ ನಮ್ಮ ಸಾಹೇಬ್ರೊಂದು ಆದೇಶದ ಮೇಲೆ ಅಂಥ ಜಾಗಗಳನ್ನು ಸರ್ಕಾರಕ್ಕೆ ಒಂದು ಆದೇಶ ತಂದರು. ಯಾವುದೇ ಬಡವರು ನೀರು ಕಾಲುವೆಗಳ ಮೇಲೆ ಬಿಟ್ಟು ಇನ್ನೆಲ್ಲೇ ಮನೆ ಕಟ್ಕೊಂಡಿದ್ರು ಹಕ್ಕುಪತ್ರ ಕೊಡಬೇಕು ಅಂತ ಒಂದು ಆದೇಶ ಮಾಡಿದ್ರು. ಆ ಆದೇಶದ ಮೇಲೆ ಇವತ್ತು 20 ಜನ ಹಕ್ಕುಪತ್ರ ಏನು ಅವ್ರಿಗೆ ಹಕ್ಕುಪತ್ರ ಸಿಗದೆ ಇತ್ತು ಅಂಥವ್ರಿಗೆ ಇವತ್ತು ಹಕ್ಕುಪತ್ರ ಸಿಕ್ಕ ಸಂದರ್ಭ ಬಂತು. ಅದಕ್ಕೆ ಮೂಲ ಕಾರಣ ಆದಂಥ ನಮ್ಮ ನವೀನ್ ಮತ್ತು ಅಮರ್, ಹಾಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಹಾಗೂ ಇಲ್ಲಿಗೆ ಸಂಬಂಧಪಟ್ಟ RI ಆಗಿರ್ಬೋದು, VAಗಳಾಗಿರ್ಬೋದು, ಇವ್ರದ್ದೆಲ್ಲ ಸಹಕಾರದಿಂದ ಹಾಗೂ ನಮ್ಮ ಈ ಎಲ್ಲ ಅಧಿಕಾರಿಗಳು ನಮ್ಮ ಕೃಷ್ಣ ಬೈರೇಗೌಡರ ಒಂದು ಖಡಕ್ ಆದೇಶದಿಂದ ಇವತ್ತು ಶೀಘ್ರವಾಗಿ ತಲುಪಿದೆ.